ನಮಸ್ತೆ ಎಲ್ರಿಗೂ. ದಿಸ್ ವ್ಲಾಗ್ಸ್ ಚಾನೆಲ್ಗೆ ಪ್ರೀತಿಯಿಂದ ಎಲ್ಲರನ್ನು ಸ್ವಾಗತಿಸ್ತಾ ಇವತ್ತೊಂದು ನಾವು ತುಂಬ ಅಪೂರ್ವವಾದಂತಹ ಒಂದು ವಿಡಿಯೋ ಮಾಡುವ. ಅದೇನೆಂದರೆ ಶ್ರೀ ಸತ್ಯಸಾಯಿ ಜನ್ಮ ಶತಮಾನೋತ್ಸವ ಸಂಭ್ರಮವಾದ ರಥಯಾತ್ರೆಯನ್ನು ನಾವು ಎಲ್ಲರೂ ಕಣ್ತುಂಬಿಕೊಳ್ಳೋಣ. ಅಂದರೆ ಪ್ರೇಮ ಒಂದೇ ನಮ್ಮ ಒಂದು ಎಲ್ಲರ ಹೃದಯ ಭಾಷೆ ಅನ್ನುವಂಥದ್ದು, ಎಲ್ಲರನ್ನೂ ಪ್ರೀತಿಸುವಂಥದ್ದು ಸತ್ಯಸಾಯಿ ಶ್ರೀ ಸತ್ಯಸಾಯಿ ಅವರ ಒಂದು ಧ್ಯೇಯ. ಎಲ್ಲರಲ್ಲೂ ಕೂಡ ಪ್ರೀತಿಯನ್ನು ತೋರುವ ಮತ್ತು ಎಲ್ಲರೊಂದಿಗೆ ಕೂಡ ನಾವು ಪ್ರೀತಿಯಿಂದ ಬೆರೆತು ಬಾಳುವ, ಯಾವುದೇ ರೀತಿಯ ಒಂದು ದ್ವೇಷ ಮಾಡದೆ ಒಳ್ಳೆಯ ರೀತಿಯಲ್ಲಿ ನಾವು ಇದ್ದರೆ ಅದು ಭಗವಂತನಿಗೆ ಕೂಡ ಪ್ರೀತಿ, ಭಗವಂತನನ್ನು ಕಾಣುವುದಕ್ಕೆ ಕೂಡ ಅದು ತುಂಬ ಹತ್ತಿರವಾಗುತ್ತದೆ ಅನ್ನುವಂಥದ್ದು ಕೂಡ ಒಂದು ಒಳ್ಳೆಯ ಸಂದೇಶ. ಅವರ 100ನೇ ಜನ್ಮ ಶತಮಾನೋತ್ಸವದ ಸಂಭ್ರಮವನ್ನು ಊರೂರಿಗೆ ಅವರ ರಥಯಾತ್ರೆ ಹೋಗುವಂಥದ್ದು. ಎಲ್ಲರೂ ಕೂಡ ಅಲ್ಲಲ್ಲಿ ಸಮಿತಿಗಳು, ಈಗ ಉದಾಹರಣೆಗೆ ನಮ್ಮ ಪೆರ್ಲದಲ್ಲಿ ಸತ್ಯಸಾಯಿ ಸೇವಾ ಸಮಿತಿ ಕೂಡ ಉಂಟು. ಅವರ ಪ್ರಯುಕ್ತ ಮಾಡಿರುವಂತಹ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಪೆರ್ಲ ಹರಿಶೆಣೈ ಅವರ ಮನೆಯಲ್ಲಿ ಭಜನಾ ಸಂಕೀರ್ತನೆ ಕೂಡ ನಡೆಯಲಿಕ್ಕಿದೆ. ಅವುಗಳೆಲ್ಲವನ್ನು ಕೂಡ ನಾವು ನೋಡುವ ಬನ್ನಿ. ಅದರ ಮೊದಲು ಅವರ ಸಂದೇಶವನ್ನು ಕೂಡ ನಾವು ಓದುವ. ಏನಂತ ಹೇಳಿದ್ರೆ, ಇರುವುದೊಂದೇ ಜಾತಿ ಮಾನವ ಜಾತಿ, ಇರುವುದೊಂದೇ ಧರ್ಮ ಪ್ರೇಮ ಧರ್ಮ, ಇರುವುದೊಂದೇ ಭಾಷೆ ಹೃದಯ ಭಾಷೆ, ಇರುವುದೊಬ್ಬನೇ ದೇವರು ಅವನು ಸರ್ವಂತರ್ಯಾಮಿ ಅನ್ನುವಂಥದ್ದು ಈ ಭಗವಾನ್ ಸತ್ಯಸಾಯಿ ಅವರ ಸಂದೇಶ ಕೂಡ. ನೋಡುವ, ನಾವು ವಿಡಿಯೋವನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ.
ತೋರಿದ ಮುಗಿದ ಕಡೆಗೊಮ್ಮೆ ಧಿಟಿಸಿ ನೋಡಿದ ರಾಮ ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿದ ಕಡೆಗೊಮ್ಮೆ ಧಿಟಿಸಿ ನೋಡಿದ
ಎಲ್ಲದ ಸತ್ಯಸಾಯಿ ಭಕ್ತರ ಜೀವನದಲ್ಲಿ ಒಂದು ವಿಸ್ಮರಣೀಯ ದಿನ ಎಂದು ತಿಳಿದುಕೊಳ್ಳುತ್ತೇನೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ 100ನೇ ಜನ್ಮದಿನೋತ್ಸವದ ಪ್ರಯುಕ್ತವಾಗಿ ಪುಟಪರ್ತಿಯಿಂದ ಕಳೆದ ಏಪ್ರಿಲ್ 15ಕ್ಕೆ 24ಕ್ಕೆ 5 ರಥಗಳು ಏಕಕಾಲದಲ್ಲಿ ಹೊರಟು ಭಾರತದ 3000 ಹಳ್ಳಿಗಳನ್ನು ಸಂದರ್ಶಿಸಿ ಪುನಃ ನವೆಂಬರ್ 23ಕ್ಕೆ ಪುಟಪರ್ತಿಗೆ ಬಂದು ಸೇರಲಿದೆ. ಇದರ ಮುಖ್ಯ ಉದ್ದೇಶ ಪ್ರೇಮತತ್ವ ಜಗತ್ತಿನಲ್ಲಿ ಹರಡಿಸುವುದು. ಸ್ವಾಮಿಯ ಹುಟ್ಟಿನ ಉದ್ದೇಶವೇ ಸರ್ವ ಜನಾಂಗವನ್ನು ಸರ್ವರನ್ನ ಒಗ್ಗೂಡಿಸಿಕೊಂಡು ಒಂದು ಶಾಂತಿಯಿಂದ ಸುಭದ್ರ ಜನಾಂಗವನ್ನು ಉದ್ದೇಶಿಸುವಾಗಿ ಅಖಿಲ ಮಾನವ ಕೋಟಿಗೆ ಆನಂದವನ್ನು ನೀಡುವ ಪರಮ ಉದ್ದೇಶದಿಂದ ಸ್ವಾಮಿಯ ಅವತಾರವಾಗಿದೆ. ಇದು 1976 ನವೆಂಬರ್ 23. ಅದರ ಜನ್ಮಶತಮಾನೋತ್ಸವ ಜ್ಯೋತಿರವಾಗಿ ಅದನ್ನು ಊರಿಡೀ ಆಚರಿಸುವ ದೃಷ್ಟಿಯಿಂದ ಈ ಪಂಚ ಮಹಾರಥಗಳು ಭಾರತದಾದ್ಯಂತ ಸಂಚರಿಸಿದೆ. ಇವತ್ತು ಎಲ್ಲಕ್ಕೆ ಬಹಳ ವಿಶೇಷವಾಗಿ ಗಜಪಾಟ್ ಸುಬ್ರಹ್ಮಣ್ಯಂ ಸಂತರಾಜ ಸುಬ್ರಹ್ಮಣ್ಯಂ ಇಬ್ಬರು ಕೂಡ ನಮ್ಮೊಟ್ಟಿಗಿದ್ದಾರೆ. ಬಹಳ ಸಂತೋಷ. ಸಂತಾಜಿಯವರಂತೂ ಒಟ್ಟಿಗೆ ಬಂದಿದ್ದವರು. ಗಜಪಾಟಿಯವರನ್ನು 2 ಸಮಾರಂಭದಲ್ಲಿ ಸತ್ಯಸಾಯಿ ಸಮಾರಂಭದಲ್ಲಿ ಇಲ್ಲಿ ಕಾಣ್ತಾ ಇದ್ದೇನೆ. ನನಗೆ ಬಹಳ ಖುಷಿಯಾಗಿದೆ. ನಮ್ಮ ಆಗಾಮಿಗೆ ನಮಗೆ ಧೈರ್ಯವನ್ನು ಕೊಟ್ಟಿದೆ, ಸಂತೋಷವನ್ನು ಕೊಟ್ಟಿದೆ, ಹರ್ಷವನ್ನು ಕೊಟ್ಟಿದೆ. ಇಬ್ಬರಿಗೂ ಎಲ್ಲರ ಸತ್ಯಸಾಯಿ ಭಕ್ತರ ಧನ್ಯವಾದಗಳು. ಹಾಗೆ ಇವೆಲ್ಲ ಹರೀಶಣ್ಣ ಇವರು ಅವರ ಮನೆಯನ್ನ ಸತ್ಯಸಾಯಿ ಭಜನೆಗಾಗಿ ಮೀಸಲಿಟ್ಟಿದ್ದಾರೆ. ಸಾಧಾರಣ 10 ವರ್ಷಗಳಿಂದ ನಿರಂತರವಾಗಿ ಭಜನೆ ಸತ್ಸಂಗ ಇತ್ಯಾದಿಗಳು ನಡೀತದೆ.
ಹರೀಶಣ್ಣಯವರಿಗೆ ಮತ್ತು ಕುಟುಂಬದವರಿಗೆ ಹಾರ್ದಿಕ ಧನ್ಯವಾದಗಳು. ಸ್ವಾಮಿ ಉಪದೇಶಿಸಿದಂಥ ಸಂದೇಶದಲ್ಲಿ ಸಾರಿದಂತಹ ಪ್ರೇಮ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಬಹುದು. ಉತ್ತಮ ಜನಾಂಗವನ್ನು ಸೃಷ್ಟಿಸೋಣ. ನಮಗೆಲ್ಲರಿಗೂ ಸ್ವಾಮಿ ಶುಭವನ್ನು ಹಾರೈಸಿ ಅನುಗ್ರಹವನ್ನು ನೀಡಲಿ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಅಪಾರ ಕೃಪೆಯನ್ನ ಸ್ವಾಮಿ ಕರುಣಿಸುವಂತೆ ಪ್ರಾರ್ಥಿಸ್ತಾ ಸಾಯಿರಾಮ್. ಹಿಂದುಗಡೆ ಗಾಡಿಯಲ್ಲಿ ಸ್ವಾಮಿಯ ಪಾದಕ್ಕೆ ದಶದಿಂದ ನಿರ್ಮಿಸಿದ್ದು ಅದನ್ನು ಸ್ಪರ್ಶಿಸಿಕೊಂಡು ಒಂದು ಪೂಜ್ಯ ಭಾವನೆಯಿಂದ ಅದಕ್ಕೆ ಮೊದಲು ಒಂದು ಲಘು ಉಪಹಾರ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮನೆಯವರ ಪರವಾಗಿ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಬಿಟ್ಟು ಸಾಯಿರಾಮ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೂ ಸಾಯಿ ಭಕ್ತರಿಗೆ ಕೂಡ ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ವಂದನೆಗಳು.